ಮಂಡ್ಯದ ಶ್ರೀರಂಗಪಟ್ಟಣ ಬಸ್ ನಿಲ್ದಾಣದಲ್ಲಿ ಮಹಿಳೆಯೊಬ್ಬರು ರಬ್ಬಾಟವನ್ನ ಮಾಡಿದ್ದಾರೆ. ತುಮಕೂರಿಗೆ ಟಿಕೆಟ್ ಪಡೆದು ಶ್ರೀರಂಗಪಟ್ಟಣದಲ್ಲಿ ಇಳಿದ ಮಹಿಳೆಯನ್ನ ಪ್ರಶ್ನೆ ಮಾಡಿದಕ್ಕೆ ಕಂಡಕ್ಟರ್ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ಶಕ್ತಿ ಯೋಜನೆಯಡಿ ಮೈಸೂರಿನಿಂದ ತುಮಕೂರಿಗೆ ಟಿಕೆಟ್ ಪಡೆದಿದ್ದ ಮಹಿಳೆ ಶ್ರೀರಂಗಪಟ್ಟಣ ಬಸ್ ನಿಲ್ದಾಣದಲ್ಲಿ ಇಳ್ಕೊಂಡಿದ್ದಾರೆ. ಈ ವೇಳೆ ಮಹಿಳೆಯನ್ನ ಕಂಡಕ್ಟರ್ ಪ್ರಶ್ನೆ ಮಾಡಿದ್ದಾರೆ. ಇಷ್ಟಕ್ಕೆ ರೊಚ್ಚಿಗೆದ್ದಂತ ಮಹಿಳೆ ಕಂಡಕ್ಟರ್ ಕುತ್ತಿಗೆ ಪಟ್ಟಿ ಹಿಡಿದು ಹಲ್ಲೆಯನ್ನ ಮಾಡಿದ್ದಾರೆ. ವಿಡಿಯೋ ಮಾಡ್ತಾರೆ ಬೆಂಗಳೂರಿನ ಜಯನಗರ ಬಿಬಿಎಂಪಿ ಕಾಂಪ್ಲೆಕ್ಸ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕಟ್ಟಡದ ಲಿಫ್ಟ್ ಒಳಗಡೆ ಸಿಕ್ಕಾಕೊಂಡಿದ್ರು ಇಬ್ರು. ಅವರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನೊಂದು ಕಡೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತ ಕೆಲಸ ಆಗ್ತಾ ಇದೆ. ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಜಿಬಿಎಗೆ ಸೇರಿದ ಕಟ್ಟಡದಲ್ಲಿದ್ದ ಜನಕ್ಕೀಗ ಭಯ ಶುರುವಾಗಿದೆ. ಸದ್ಯಕ್ಕೆ ಎಲ್ಲರನ್ನು ಹೊರಗಡೆ ಕಳಿಸಿದ್ದಾರೆ ಪೊಲೀಸರು. ಜೊತೆಗೆ ಅಲ್ಲಿರುವಂತ ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಕಟ್ಟಡದ ಲಿಫ್ಟ್ ಒಳಗಡೆ ಇಬ್ರು ಸಿಕ್ಕಾಕೊಂಡ್ಬಿದ್ರು, ಅವ್ರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಮಾರ್ಕ್ ಮಾಡಿ. ಇದು ಜಯನಗರದಲ್ಲಿರುವಂತಹ ಬಿಲ್ಡಿಂಗ್, ಬಿಬಿಎಂಪಿ ಕಾಂಪ್ಲೆಕ್ಸ್, ಅದು ಜಯನಗರದಲ್ಲಿರೋದು. ಅಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಈ ಸಂದರ್ಭದಲ್ಲಿ ಲಿಫ್ಟ್ನಲ್ಲಿ ಇಬ್ರು ಸಿಕ್ಕಾಕೊಂಡಿದ್ರು. ತಕ್ಷಣಕ್ಕೆ ಅಲರ್ಟ್ ಆದಂಥ ಸಿಬ್ಬಂದಿ ಅವರಿಬ್ಬರನ್ನು ರಕ್ಷಣೆ ಮಾಡಿದ್ದಾರೆ. ಮತ್ತೆ ಆ ಬಿಲ್ಡಿಂಗ್ನಲ್ಲಿರುವಂಥ ಎಲ್ಲರನ್ನೂ ಹೊರಗಡೆ ಕಳಿಸಿದ್ದಾರೆ. ಸಹಜ ಜನರಿಗೂ ಒಂದು ಆತಂಕ ಎದುರಾಗಿದೆ. ಬೆಂಕಿ ಅಲ್ಲಿ ಹೊತ್ಕೊಳ್ತಾ ಇದ್ದಂತೆ ವ್ಯಾಪಿಸ್ಬಿಡುತ್ತೇನೋ, ತಮ್ಮ ಜೀವನೂ ಹೋಗ್ಬಿಡುತ್ತೇನೋ ಅಂತ ಜನಕ್ಕೂ ಆತಂಕ ಇತ್ತು. ಅದಕ್ಕೆ ಅವ್ರನ್ನೆಲ್ಲ ಹೊರಗಡೆ ಕಳಿಸಿದ್ದಾರೆ. ಸದ್ಯಕ್ಕೆ ಆ ಬೆಂಕಿ ನಂದಿಸುವಂಥ ಕೆಲಸ ನಡೀತಾ ಇದೆ. ರೆಬಲ್ ಸ್ಟಾರ್ ಅಂಬರೀಷ್ ನಮ್ಮ ನಗಲಿ ಇಂದಿಗೆ 7 ವರ್ಷ ಕಳೆದಿದೆ. ಅಂಬಿ 7ನೇ ವರ್ಷದ ಪುಣ್ಯ ಸ್ಮರಣೆ ಪ್ರಯುಕ್ತ ಸುಮಲತಾ ಅಂಬರೀಷ್, ಅಭಿಷೇಕ್ ಅಂಬರೀಷ್, ಹಿರಿಯ ನಟ ದೊಡ್ಡಣ್ಣ ಸೇರಿದಂತೆ ಹಲವರು ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಅಂಬಿ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅಂಬಿ ಸಮಾಧಿಗೆ ಬಗೆ ಬಗೆಯ ಹೂವುಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ಅಂಬಿಗೆ ಇಷ್ಟದ ತಿಂಡಿ ತಿನಿಸುಗಳನ್ನಿಟ್ಟು ಕುಟುಂಬಸ್ಥರು ಪೂಜೆಯನ್ನ ಮಾಡಿದ್ದಾರೆ.